ಅಷ್ಟೊಂದು ಓಕೆನಾ ಎಲ್ಲರೂ ಇವತ್ತು ಅಪ್ಪು ಚಿಕ್ಕಪ್ಪನ ಹುಟ್ಟಿದಬ್ಬ ಎಲ್ಲ ಅಭಿಮಾನಿಗಳು ಬೇರೆ ಬೇರೆ ಊರಿಂದ ಪ್ರೀತಿಯಿಂದ ಬಂದಿದ್ದಾರೆ. ನೋಡಿದ್ರೇ ಒಂಥರ ಮನಸ್ಸು ಭಾವಕತರ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಇವತ್ತು ನಾವು ಸೇರಿ ಅವ್ರ ಜೊತೆ ಅವ್ರ ಹುಟ್ಟುಹಬ್ಬನ ಆಚರಿಸೋಕೆ ಬಂದಿದ್ದೀವಿ. ಅವ್ರ ಪ್ರೀತಿ ವಿಶ್ವಾಸನ ಮಾತಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ಜೊತೆಗೆ ಇವತ್ತು ಸ್ಫೂರ್ತಿ ದಿವಸ, ಎಲ್ರಿಗೂ ಸ್ಫೂರ್ತಿ ದಿನದ ಶುಭಾಶಯಗಳು. ನಮ್ಮ ಚಿಕ್ಕಪ್ಪ ಯಾವಾಗಲೂ ನಮ್ಗೆ ಸ್ಫೂರ್ತಿಯಾಗಿದ್ದಾರೆ, ಅದು ಕಂಟಿನ್ಯೂ ಆಗ್ತಾನೆ ರಾತ್ರಿ ಮಿಡ್ ನೈಟ್ ಬಂದು ಕೇಕ್ ಕಟ್ ಸತ್ಯ ಸಾಕು ಆಚರಿಸ್ತಿದ್ದಾರೆ. ಯಾಕಂದರೆ ಆಮೇಲೆ ಇದು ಚಿಕ್ಕಪ್ಪನಿಗೆ ಒಂದು ಕರೆಕ್ಟಾದ ಸೂಕ್ತವಾದ ಒಂದು ಹೆಸರು ಸ್ಫೂರ್ತಿ ಅಂತ ಹೇಳಿದ್ರು. ಏನೇ ಮಾಡಿದ್ರೂ ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಸೊ ಅವರಿಂದ ತುಂಬಾ ಇನ್ಸ್ಪೈರ್ ಆಗಿತ್ತು. ಸೊ ಅದನ್ನು ಇವತ್ತು ಒಂದು ದಿನ ಥರ ಮಾಡಿದ್ರೆ ತುಂಬ ಖುಷಿ ಆಯಿತು. ಎಲ್ಲರಿಗಿಂತ ಜಾಸ್ತಿ ಖುಷಿ ಆಗುತ್ತೆ ನಮ್ಮ ಫ್ಯಾನ್ಸ್ಗೆ. ಅವರು ಇದನ್ನ ಸ್ಫೂರ್ತಿ ಥರ ಒಂದು ಒಳ್ಳೆ ದಿನ ಥರ ಆಚರಿಸ್ತಾರೆ. ಈ ಥರ ಸ್ಫೂರ್ತಿಯಾಗಿ ಅವ್ರಿಗೆ ಹಾಗೆ ಚಿಕ್ಕಮ್ಮನ ತುಂಬ ಜನಕ್ಕೆ ಈ ಥರ ಒಂದು ಇನ್ಸ್ಪಿರೇಷನ್. ನಾವು ನೋಡ್ತಾ ಇದ್ದೀವಿ ಅಭಿಮಾನಿ ಅಪ್ಪು ಎಲ್ಲಿದ್ದಾರೆ ಅಂತಂದರೆ ಇಲ್ಲಿದ್ದಾರೆ. ಸಾವಿರಾರು ಜನ ಹೃದಯದಲ್ಲಿದ್ದಾರೆ, ಕೋಟ್ಯಾಂತರ ಮಂದಿಯ ಹೃದಯದಲ್ಲಿದ್ದಾರೆ. ಅಪ್ಪು ಸರ್, ಹಾಂ ಸರ್ ಹೇಳಿ. ಅಪ್ಪು ಸರ್ ಎಲ್ಲಿದ್ದಾರೆ ಅಂತಂದರೆ ಕೋಟ್ಯಾಂತರ ಮಂದಿ ಹೃದಯದಲ್ಲಿದ್ದಾರೆ. ಇಡೀ ಕರ್ನಾಟಕ ಜನರ ಹೃದಯದವರು ಶಾಶ್ವತ ನೆಲೆಸಿದ್ದಾರೆ. ಸೊ ಆ ಪ್ರೀತಿ ನೋಡ್ತಾ ಇದ್ದೀವಿ, ಕಾಣಿಸ್ತಾ ಇದೆ. ಇದನ್ನು ನೋಡಿದ್ರೆ ಅಪ್ಪು ಅವರ ಬರ್ಡೇಗೂ ಅಥವಾ ಡೆತ್ ಆನಿವರ್ಸರಿಗೂ ಮಾತ್ರ ಅಭಿಮಾನಿಗಳು ಬರಲ್ಲ. ಎವ್ರಿ ಡೇ 10,000 to 15,000 ಜನ ಬರ್ತಾನೆ ಇರ್ತಾರೆ. ಈ ಜಾಗನೇ ಆ ಥರ ಆಗಿದೆ. ಪ್ರತಿದಿನ ಜನ ಬರ್ತಾನೆ ಇರ್ತಾರೆ. ಚಿಕ್ಕಪ್ಪ ಅದೇ ಹೇಳ್ತೀವಿ. ಆಮೇಲೆ ಬರೀ ಬರ್ಡೇಗೆ ಇಲ್ಲ ಇನ್ನೊಂದು ದಿನ ಅಂತಲ್ಲ, ಪ್ರತಿದಿನ ನೋಡಿದ್ರೇನು ತುಂಬ ಸಂಡೇಸ್ ಬರ್ತಾ ಇರ್ತಾರೆ. ಮಕ್ಕಳನ್ನ ಕರ್ಕೊಂಡು ಬಂದು ನಾಮಕರಣ ಮಾಡ್ತಾರೆ, ಮದುವೆ ಆದಮೇಲೆ ಬಂದ್ಬಿಟ್ಟು ಹೋಗ್ತಾರೆ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ಒಂಥರ. ನೀವು ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ, ಚಿಕ್ಕಮ್ಮ ಅವ್ರು ಬಂದಿಲ್ಲ? ಆಂಟಿ ಇಲ್ಲ ಸೊ ಊರಲ್ಲಿ, ಸೊ ಅದಕ್ಕೆ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಹೋಗ್ತಾರೆ. ನಿಮ್ಮ ಬ್ರದರ್ ಯುವ ಅವರ ಒಂದು ಸಿನಿಮಾ ಕೂಡ ಇದೇ ತಿಂಗಳು ಬರ್ತಾ ಇದೆ. ಜಾಕಿ ರಿಲೀಸ್ ಆಗಿದೆ. ಶಿವಣ್ಣ ಅವರು ಕರ್ನಾಟಕದ ಮನಕ ಆಯಿತು, ನಿಮ್ಮದು ಅದು ಸರಳ ಪ್ರೇಮ ಕಥೆ ಆಯಿತು. ಆಲ್ಮೋಸ್ಟ್ ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ಥರ ಇದೆ ದೊಡ್ಡ ಮನೆಯಿಂದ. ರೀಸೆಂಟ್ ಮಾರ್ಚ್ ಮಂತ್ ಅಂದಾಗ ದೊಡ್ಡ ಮನೆ ಮಂತ್, ಮಾರ್ಚ್ ಏಪ್ರಿಲ್ ದೊಡ್ಡ ಮನೆ ಬಂತು. ತುಂಬ ಖುಷಿ ಆಯ್ತು. ಅದೇ ಈಗ ಮೊನ್ನೆ ತಾನೇ ಜಾಕಿ ನೋಡ್ಕೊಂಡು ಬಂದೆ 3 ದಿನದ ಹಿಂದೆ. ಏನೋ ಹೊಸ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇತ್ತು. ಸಿನಿಮಾ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ, ಅಲ್ಲಿ ಒಂದು ಆಗೋ ಒಂದು ಇಮೋಷನಲ್ ಫೀಲಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ. ಬಟ್ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಸಿನಿಮಾ ನೋಡಿದೆ. ಗುರುದು ಸಿನಿಮಾ ರಿಲೀಸ್ ಆಗ್ತಿದೆ 29ಕ್ಕೆ. ಈಗಾಗಲೇ ಒಂದು 2 ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಅಂತೂ ಎಲ್ಲ ಜನರಿಗೂ ತುಂಬಾ ಇಷ್ಟ ಆಗಿದೆ. ಸೊ ನಾನು ಪ್ರತಿ ಅಭಿಮಾನಿ ಥರ ನಾನು ಹೋಗಿ ಥಿಯೇಟ್ರಲ್ಲಿ ನೋಡೋಕ್ಕೆ. ನಿಮ್ಮ ಈ ಗೆಟಪ್ ಗ್ರಾಮಾಯಣ ಸಿನಿಮಾದ? ನಂದು ಗ್ರಾಮಾಯಣ ಸಿನಿಮಾ ಈಗ ಶೂಟಿಂಗ್ ನಡೀತಾ ಇದೆ. ಫ್ಯೂ ಮಂತ್ಸ್. ಥ್ಯಾಂಕ್ ಯು ಸರ್. ಓಡೋಗ್ಬಿಡ್ತೀನಿ ನಾನು ಆಗಲ್ಲ ಕೈ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.